ಗ್ಯಾಸ್ ಅಭಾವದ ನಡುವೆ ಮಂಗಳೂರಿಗೆ LPG ಟ್ಯಾಂಕರ್ ಬಂದಿದೆ. ಮಂಗಳೂರಿಗೆ ಬಂದಿಳಿದ LPG ಹೊತ್ತ ಅಪೋಲೋ ಓಷನ್. ನೋಡಿ, ಗ್ಯಾಸ್ ಅಭಾವದ ನಡುವೆ ಮಂಗಳೂರಿಗೆ ಈಗ LPG ಟ್ಯಾಂಕರ್ ಬಂದಿರೋದು. ಮಂಗಳೂರಿಗೆ LPG ಹೊತ್ತಂತ ಅಪೋಲೋ ಓಷನ್ ಬಂದಿಳಿದಿದೆ. 17,600 ಮೆಟ್ರಿಕ್ ಟನ್ ಹೊತ್ತು ತಂದಿದೆ ಅಪೋಲೋ ಓಷನ್ ಹಡಗು. ಅಪೋಲೋ ಓಷನ್ ಹೆಸರಿನ LPG ವಾಹಕ ಟ್ಯಾಂಕರ್ ಹಡಗು ಇಲ್ಲಿ ಬಂದಿದೆ. ವಿಯೆಟ್ನಾಂ ಬಾವುಟದೊಂದಿಗೆ ಮಂಗಳೂರಿಗೆ ಬಂದಿದೆ ಹಡಗು. ಕತಾರ್ನಿಂದ LPG ಹೊತ್ತು ತಂದಿದೆ ಅಪೋಲೋ ಓಷನ್. ವಾದಿನಾರ್ ಬಂದರಿನಿಂದ ಮಂಗಳೂರಿಗೆ LPG ಪೂರೈಕೆ ಆಗಿದೆ. ಈಗ ಗಮನಿಸ್ತಾ ಇದ್ದೀವಿ LPG ಸಮಸ್ಯೆ ಎಷ್ಟು ತಲೆ ದೂರಿದೆ ಅಂತ ಹೇಳಿ. ಇದೆಲ್ಲದರ ನಡುವೆ ಈಗ ಒಂದು ಹಡಗು LPG ತುಂಬಿಸಿಕೊಂಡು ಬಂದಿರುವಂಥ ಒಂದು ಹಡಗು ಮಂಗಳೂರಿಗೆ ಬಂದಿರುವಂಥ ದೃಶ್ಯಾವಳಿಗಳನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಈ ನಿಟ್ಟಿನಲ್ಲಿ ಒಂದು ನೆಮ್ಮದಿಯ ಸಂಗತಿ. ಯಾಕಂತ ಅಂದರೆ ಈಗ ನಿರಂತರವಾಗಿ ಸಮಸ್ಯೆಗಳು, ಜೊತೆಗೆ LPG ಸಿಲಿಂಡರ್ ಸಿಗ್ತಾ ಇಲ್ಲ, ಅಭಾವ ತಲೆದೂರಿದೆ. ಸೊ ಈಗ ಮಂಗಳೂರಿಗೆ ಈ ಒಂದು LPG ಹಡಗು ಬಂದಿರೋದ್ರಿಂದ ಸಹಜವಾಗಿ ಒಂದು ನಿಟ್ಟುಸಿರು ಬಿಡುವಂಥ ವಿಚಾರನೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಮಂಗಳೂರು ರಿಪೋರ್ಟರ್ ಆದಿತ್ಯ ಒಂದು ವಾಕ್ಥ್ರೂ ನಡೆಸಿದ್ದಾರೆ, ನೋಡೋಣ ಬನ್ನಿ. ರಾಜ್ಯದಲ್ಲಿ ಗ್ಯಾಸ್ ಅಭಾವದ ಹಿನ್ನೆಲೆಯಲ್ಲಿ ಇದೀಗ 3ನೇ ಶಿಪ್ ಮಂಗಳೂರಿನ ನವಬಂದರಿಗೆ ತಲುಪ್ತಾ ಇರುವಂಥದ್ದು ದೃಶ್ಯದಲ್ಲಿ ಗಮನಿಸಬಹುದಾಗಿದೆ. ಅಂದರೆ ಸರಿಸುಮಾರು 46,025 ಟನ್ ಹೊತ್ತು ತಂದಂತಹ ಈ ಶಿಪ್ ಈಗ ಮಂಗಳೂರಿನ ಬಂದರಿಗೆ ತಲುಪಿರುವಂಥದ್ದು. ಅಂದರೆ ಕತಾರ್ನಿಂದ ನೇರವಾಗಿ ಗುಜರಾತ್ಗೆ ಬಂದು ಗುಜರಾತ್ನಲ್ಲಿ ಆ ಬಳಿಕ ಗುಜರಾತ್ ಬಂದರಿಂದ ಈಗ ಮಂಗಳೂರು ನವಬಂದರು ಇದಕ್ಕೆ ತಲುಪ್ತಾ ಇರುವಂಥದ್ದು. ಸಂಬಂಧಪಟ್ಟಂತಹ ಅಧಿಕಾರಿಗಳು ಕೂಡ ಇದಕ್ಕೆ ಇಲ್ಲಿ ಕ್ಲಿಯರೆನ್ಸ್ಗಾಗಿ, ಅಂದರೆ ಬಂದರ್ನಲ್ಲಿ ಯಾವುದೇ ಕ್ಲಿಯರೆನ್ಸ್ ಬೇಕು, ಅದಕ್ಕೆ ಏನು ಶಿಪ್ಪು ಬಂದು ಲ್ಯಾಂಡಿಂಗ್ ಆಗಲಿಕ್ಕೆ ಕ್ಲಿಯರೆನ್ಸ್ ಬೇಕು, ಅದಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನು ಕೂಡ ಮಾಡ್ಕೊಳ್ತಿರುವಂಥದ್ದು. ಅಂದರೆ ಸರಿಸುಮಾರು ಅಪೋಲೋ ಓಷನ್ ಎಂಬ ಹೆಸರಿನ ಈ ಬೃಹತ್ ಶಿಪ್ಪು ಈಗ ಮಂಗಳೂರು ತಲುಪ್ತಾ ಇರುವಂಥದ್ದು, ಮಂಗಳೂರಿನ ಬಂದರಿಗೆ ತಲುಪ್ತಾ ಇರುವಂಥದ್ದು. ನೇರವಾಗಿ ಗುಜರಾತ್ ಪೋರ್ಟ್ನಿಂದ, ಅಂದರೆ ಗುಜರಾತ್ ಏನು ಬಂದರ್ ಏನಿದೆ, ಮುಖ್ಯವಾದಂಥ ಬಂದರ್ ಏನಿದೆ, ಅಲ್ಲಿಂದ ನೇರವಾಗಿ ಮಂಗಳೂರಿಗೆ ಬಂದಿರುವಂಥದ್ದು. ಅದಕ್ಕಿಂತ ಮುಂಚಿತವಾಗಿ ಇದು ಬಂದಂಥದ್ದು ಹೊರ ದೇಶದಿಂದ, ಅಂದರೆ ಕತಾರ್ ದೇಶದಿಂದ ಈ ಬಂದಿರುವಂಥದ್ದು. ಅಲ್ಲಿಂದ ನೇರವಾಗಿ ಗುಜರಾತಿಗೆ ಬಂದು ಆ ಬಳಿಕ ಮಂಗಳೂರಿಗೆ ತಲುಪ್ತಾ ಇರುವಂಥದ್ದು. BPCLಗೆ ಸಂಬಂಧಪಟ್ಟಂತಹ LPG ಇದರಲ್ಲಿ ಇದೆ ಅಂತ ಹೇಳುವಂಥ ಮಾಹಿತಿಗಳು ಕೂಡ ಸದ್ಯಕ್ಕೆ ಗೊತ್ತಾಗ್ತಿರುವಂಥದ್ದು. ಜೊತೆಗೆ ವಿಯೆಟ್ನಾಂ ಫ್ಲಾಗನ್ನು ಹೊಂದಿದೆ ಅಂತ ಹೇಳುವಂತಹ ಮಾಹಿತಿಗಳು ಕೂಡ ಸಿಗ್ತಾ ಇದೆ. ಯಾಕಂತ ಹೇಳಿದರೆ ಈಗ ಏನು ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ ಯುದ್ಧದ ಬಿಕ್ಕಟ್ಟಿನಿಂದಾಗಿ ದೇಶಗಳಿಗೆ ಅನಿಲಗಳು ಪೂರೈಕೆ ಆಗಲ್ಲ ಅಂತ ಹೇಳುವಂತಹ ಮಾತುಗಳು ಕೂಡ ಕಳೆದ ಅನೇಕ ದಿನಗಳಿಂದ ಕೇಳಿ ಬರ್ತಾ ಇತ್ತು. ಅದರ ನಡುವೆ ಈಗ 3ನೇ ಶಿಪ್ ನವಮಂಗಳೂರು ಬಂದರಿಗೆ ತಲುಪಿರುವಂಥದ್ದು. ಆ ಬಳಿಕ ಇಲ್ಲಿ ಅನೇಕ ಪ್ರೊಸೆಸ್ಗಳು ಇರುತ್ತೆ. ಅಂದರೆ ಏನು ಬಂದ ಕೂಡಲೇ ಅದನ್ನು ಅನ್ಲೋಡ್ ಮಾಡುವಂಥ ಪ್ರೊಸೆಸ್ಗಳು ಏನು ನಡೆಯಲ್ಲ. ಆ ಬಳಿಕ ಅಲ್ಲಿ ನಿಂತು ಅಲ್ಲಿ ಅನೇಕ ವ್ಯವಸ್ಥೆಗಳನ್ನು ಮಾಡಿಕೊಂಡು ಅದಕ್ಕೆ ಕ್ಲಿಯರೆನ್ಸ್ ಕೊಟ್ಟು ಆ ಬಳಿಕ ಸಂಬಂಧಪಟ್ಟಂಥ ಯಾರು ಅನಿಲಕ್ಕೆ ಸಂಬಂಧಪಟ್ಟವರು ಯಾರಿದ್ದಾರೆ ಅಂದರೆ BPCL ಅವರು ಆ ಬಳಿಕ ಅದನ್ನು ಅನ್ಲೋಡ್ ಮಾಡುವಂತಹ ಪ್ರಕ್ರಿಯೆಗಳು ಕೂಡ ನಡೀಲಿಕ್ಕೆ ಇರುವಂಥದ್ದು. ಕ್ಯಾಮರಾ ಪರ್ಸನ್ ರಮಾನಂದ್ ಬೆಳಾಲ್ ಜೊತೆ ಆದಿತ್ಯ ದುಂಡೋಲೆ, ಗ್ಯಾರಂಟಿ ನ್ಯೂಸ್, ಮಂಗಳೂರು.